ಏನಪ್ಪ ನನ್ನ ಮೊಮ್ಮಗನೇ ಅಜ್ಜಿ ನೋಡಕ್ಕೆ ಬಂದ್ಬಿಟ್ಟ. ಹಾ ಹೆಂಗೋ ನೀನ್ ಬಂದಿರಕ್ಕೆ ಒಳ್ಳೇದಾತು ಬಿಡಪ್ಪ. ನನಗಾಲೆ ಸೊಂಟ ಹಿಡ್ಕೊಂಡ್ಬಿಟ್ಟಿತ್ತು ನೋಡು. ನೀನು ದೊಡ್ಡನಾಗಿ ಅವ್ರಿಗೆಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹಂಗ ಆ ಲಕ್ಷ್ಮಕ್ಕ ಗುಂಡಜ್ಜಿ ನನ್ಗೂ ನಿಮ್ಮ ತಾತನ್ಗೂ ನಿಮ್ಮ ಅತ್ತೆಗೂ ಯಾರ್ಯಾರು ಕಷ್ಟ ಕೊಟ್ಟಿದಾರೋ ಅವ್ರಿಗೆಲ್ಲರಿಗೂ ನೀನು ಎಲೆಕ್ಷನ್ ಗೆದ್ದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹಂಗ ಹಂಗ ನೀನ್ ಬೆಳೆಸ್ತೀನಿ ನಾನು. ನನ್ನ ಮಾತು ಕೇಳಬೇಕು ನೀನು. ಹಂಗ ಇನ್ಮೇಲೆ ನೀನು ನಿಮ್ಮ ಅಪ್ಪ ಏನ್ ಮಾತು ನಿಮ್ಮ ಅಮ್ಮ ಏನ್ ಮಾತು ಯಾರ ಮಾತು ಕೇಳಬಾರ್ದು. ನಾನು ಹೇಳ್ದಂಗೆ ಕೇಳಬೇಕು. ಹಂಗೆ ನಿನ್ನ ನಾನು ಸಾಕ್ತೀನಿ. ಯಾವಾಗ್ಲೂ ನೀನು ಅಜ್ಜಿ ಹೇಳ್ದಂಗೆ ಕೇಳಬೇಕು. ಹಂಗ ನಮ್ಮ ಅಪ್ಪ ಕಣಪ್ಪ ನೀನು. ನಮ್ಮ ಅಪ್ಪ ಇದ್ದಂಗೆ ಇದೆಯಾ. ಹುಲಿಯಜ್ಜ ಮರಿ ಹುಲಿಯಜ್ಜ ಹುಟ್ಟಿದ್ಯಾ. ನನ್ನ ಮಗನ ಹೊಟ್ಟೆಗೆ ಮರಿ ಹುಲಿಯಜ್ಜ ಹುಟ್ಟಿದ್ಯಾ. ನಿನ್ನ ಹೆಸರು ಮರಿ ಹುಲಿಯಜ್ಜ ಅಂತ ಇಕ್ತೀನಿ. ಹುಲಿಯಪ್ಪ ಅಂತನ ಹುಲಿಯ ಅಂತ ಇಕ್ತೀನಿ. ಹುಲಿಯಪ್ಪ ಬೇಡ ಹುಲಿಯಜ್ಜ ಬೇಡ. ಅದೆಲ್ಲ ಹಳೆ ಕಾಲದ್ದು. ಹುಲಿಯ ಅಂತ ಇಕ್ತೀನಿ ನಿನ್ನ. ಹಂಗ ಹುಲಿಯ ಹರಿಲೆಲೆಲೆಲೆ ಹುಲಿಯ ಹುಲಿ 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 ಬೆಳೆಸ್ದಂಗೆ ಬೆಳೆಸ್ತೀನಿ. ನಿನ್ನ ನಾನು ನಿಮ್ಮ ಅಪ್ಪಯ್ಯನು ನಾನು ಹಂಗೆ ಬೆಳೆಸಿದ್ನಪ್ಪೋ. ಮದ್ವೆಗೆ ಮುಂಚೆಲೆ ನನ್ನ ಮಾತು ಅಂದ್ರೆ ನಿಮ್ಮ ಅಪ್ಪಗೆ ವೇದವಾಕ್ಯ ಇದ್ದಂಗೆ. ನನ್ನ ಮಾತು ಮೀರ್ತಿರ್ಲಿಲ್ಲ. ಹಂಗಿದ್ದ. ಆದ್ರೆ ಏನ್ ಮಾಡೋದು, ನಿಮ್ಮ ಅಮ್ಮನ ಮದ್ವೆ ಆದ್ಮೇಲೆ ಪೂರ್ತಿ ಬದಲಾಗ್ಬಿಟ್ಟ. ಇವಾಗ ಒಂಥರ ಸಾಧು ಪ್ರಾಣಿ ತರ ಆಗ್ಯವನಿ. ಅವ್ನಿಗೊಂದೀಟನು ಸಿಟ್ಟೇ ಇಲ್ಲ. ಏನ್ ಹೇಳಿದ್ರು ಕೇಳಲ್ಲ. ಎಲ್ಲ ಬರೇನೆ ಉಲ್ಟಾ ಪಲ್ಟಾ ಮಾಡ್ತಾನೆ. ಅಪ್ಪ ಅಮ್ಮಗೆ ಕಷ್ಟ ಕೊಟ್ಟವ್ರೆ ಅವ್ರ ವಿರುದ್ಧ ಸೇಡ್ ತೀರಿಸ್ಕೋಬೇಕು. ಅವ್ರಿಗೇನಾದ್ರೂ ಸರಿಯಾಗಿ ಮಾಡ್ಬೇಕು. ನಮ್ಮ ಅಪ್ಪ ಅಮ್ಮನ ಸುದ್ದಿಗೆ ಬರಬಾರ್ದು ಅವರು ಅಂತನ ಅವ್ನ ಮನ್ಸಿಗೆ ಬರೋದೇ ಇಲ್ಲ ನೋಡಪ್ಪ. ನೀನಾದ್ರೂ ಹಂಗಿರ್ಬೇಡ. ನಿಮ್ಮ ಅಪ್ಪ ನಂಗೆ ನಮ್ಮ ಅಪ್ಪ ನಂಗಿರ್ಬೇಕು. ಹುಲಿಯಜ್ಜ ಹುಲಿ ಇದ್ದಂಗಿರ್ಬೇಕು ನೀನು. ಹಂಗ ಏನೇ ಕಾಳಿ ಮೊಮ್ಮಗನ ಎತ್ಕೊಂಡು ಮುದ್ದಾಡ್ತಾ ಇದ್ಯಾ. ಚೆನ್ನಾಗಾಗ್ಬಿಟ್ಟೈತೆ ಸೊಂಟ. ಮೊಮ್ಮಗ ಬತ್ತಿದಂಗೇನೆ. ಹೂ ಕಣತಿಮ್ಮಿ ನನ್ನ ಮೊಮ್ಮಗನ ನಾನು ಹೆಂಗ್ ಬೆಳೆಸ್ತೀನಿ ಅಂತ ನಾನು ನೋಡ್ತಾ ಇರು. ಹೋಗು ಕಿವೆ ಕೆಲಸಲ್ಲ ಏನೂ ಇಲ್ಲ. ಯಾಕೆ ಬತ್ತೀಯ ಸುಮ್ಮನೆ ನನ್ನ ತಕ್ಕಿ. ನನಗೆ ಯಾಕೆ ಸಿಟ್ಟರ್ಸಿ. ನಾನು ಹೆಂಗೋ ಇವಾಗ ನನ್ನ ಮೊಮ್ಮಗನ ಎತ್ಕೊಂಡು ಖುಷಿಯಾಗಿದ್ದೀನಿ. ಸಿಟ್ಟರ್ಸ್ಬೇಡ ನೀನು. ಸುಮ್ಮನೆ ಹೋಗು. ತತ್ತ ಇಲ್ಲಿ ನನ್ನ ಮರಿ ಮೊಮ್ಮಗನ್ನ. ಏನು ಆಸೆ ಪಡ್ತಾ ಇದೀಯಾ. ತಗ ಅಂಚಣ ಅವತ್ತು ಎತ್ಕೆ. ಅಲ್ಲೇ ಏನ ಗುಂಡ. ನಿಮ್ಮ ಅಜ್ಜಿ ಎತ್ಕೊಂಡಿದ್ಲಾ ನಿನ್ನ. ಸುಮ್ನಿರು. ನಾನು ಎತ್ಕೊಂಡಿದ್ದೀನಿ. ನಾನು ನಿನ್ ಮುತ್ತಜ್ಜಿ ತಿಮ್ಮಜ್ಜಿ ಎಲ್ಲನ ನನ್ನ ಗಂಡಿದ್ದಂಗೆ ಇದ್ದಾನೆ. ಯಾವ ಊರಾಗ ಇದ್ದಾನೆ ಈ ಅಮ್ಮನ ಗಂಡಿದ್ದಂಗೆ. ಗಂಡಿದ್ದಂಗೆ ಎಲ್ಲನ ನಮ್ಮ ಅಪ್ಪನ ಹೊಲ್ಕೆ ಇರೋದು. ನಿನಗೆ ನನ್ನ ಗಂಡನ ಹೆಸರು ಇಕ್ತೀನಿ. ಸುಮ್ಮನಿರು. ನನ್ನ ಗಂಡನ ಹೆಸರು ಏನು ಹೇಳು. ಏನ್ ಹೇಳು. ಹೇಳ್ತಾನೆ. ಕೇಳು ಮತ್ತೆ ಯಾಕೆ ಗೊತ್ತಾಗಲ್ಲ. ಗಂಡ ಹೆಸರು ಏನು ಹೇಳು ಅಂತಾನೆ. ಇನ್ನು ಹುಡುಗ ಕುಕ್ಕಮಕ್ಕೆ ಬರಲ್ಲ. ನಾನೇನು ಎತ್ಕೊಂಡು ಕೊಡ್ತಾಳೆ ಅಂತ ಕೊಟ್ರೆ ನನ್ ಗಂಡಿದ್ದಂಗ ಇದ್ದಾನೆ. ಗಂಡ ಹೆಸರು ಇಕ್ತೀನಿ ಅಂತಾಳೆ. ನಮ್ಮ ಅಪ್ಪನ ಹೆಸರು ಇಕ್ಕದು ಹುಲಿಯ ಅಂತಾನ. ನಿನ್ನ ಗಂಡನ ಹೆಸರು ಯಾಕೆ ಇಕ್ಕಾನ ನನ್ನ ಮೊಮ್ಮಗೋಗಿ. ಕಾಳಿ ನಿಮ್ಮ ಮಾವನ ಹೆಸರು ಏನು ಹೇಳು. ಏನ ಯಾರಿಗ ಗೊತ್ತು. ನಿನಗೆ ಗೊತ್ತು. ನನಗೇನು ಗೊತ್ತು. ನಿನಗೆಲ್ಲಿ ಗೊತ್ತಿರುತ್ತೆ. ನಿನಗೆ ಅದು ಗೊತ್ತಾಗಲ್ಲ. ನನ್ನ ಗಂಡನ ಹೆಸರು ಗೊತ್ತಾ. ಏನ್ ಗೊತ್ತಾ. ಸಾವುಕಾರ ರಾಮೇಗೌಡ ಅಂತಾನ. ನಿಮ್ಮ ಮಾವ ಊರಾಗ ಹೋಗ್ತಾ ಇದ್ರೆ ಅಯ್ಯಪ್ಪನ ಗೊತ್ತೇ ಬೇರೆ. ಆ ಗೊತ್ತು ಇಲ್ಲಿ ಇವನ್ಗೆಲ್ಲೈತಿ ನಮ್ಮ ಸಿದ್ದುಗೆ. ಸುಮ್ಮನೆ ಇಡಪ್ಪ ಮೀಸೆ ಬಿಡ್ಕೊಂಡವನ ಅಷ್ಟೇನೆ. ನೀನ್ ನೋಡ್ಬೇಕಾಗಿತ್ತು ನೀನು ಅವಾಗ. ನಾನು ನೋಡಿದ್ದೀನಿ ಹೇಳು. ನಿನ್ ಗಂಡನ್ ಗೊತ್ತು ಎಲ್ಲಾನ. ನಾನೇನು ನೋಡಿಲ್ಲ ಅಂತ ಏನು ತಿಳ್ಕೋಬೇಕು ಹೋಗ್ಬೇಡ. ನಾನು ಮದ್ವೆ ಆಗಿ ಬಂದ್ಮೇಲೂ ಇಲ್ಲೇ ಇದ್ದ ನನ್ನ ಮಾವ. ಏನು ಅದ್ನೇನೆ ನಾನೇನು ನೋಡಿಲ್ಲ ಮಂಗೆ ಹೇಳ್ಬೇಡ. ನೀನು ಇದ್ದೆ ತಾನೇ. ಇಲ್ಲೇನೆ. ಅಯ್ಯ ರಾಮ ಅಲ್ಲೇ ಮರ್ತೇ ಬಿಟ್ಟ. ನೀನು ಮನೆಗೆ ಬಂದು ನಿನ್ನ ಮಕ್ಕಳು ಎಲ್ಲ ಹುಟ್ಟಿದ ಮೇಲೆ ನನ್ನ ಗಂಡ ಸತ್ತಿದ್ದು. ಏನು ಗೊತ್ತಿಲ್ಲ ಮಂಗೆ ನಾಟಕ ಮಾಡ್ತೀಯಲ್ಲ. ನಿನಗೇನು ಗೊತ್ತಿರುತ್ತೆ. ಯಾತು ಗೊತ್ತಾಗಲ್ಲ. ಸುಮ್ಮನೆ ದಂಡಕ್ಕೆ. ನಾನೇನೀಗೇನು ಗೊತ್ತಿಲ್ಲ ಅಂತ ಹೇಳಿದ್ನ. ನನಗೂ ಗೊತ್ತೈತಿ. ಅವನ ಹೆಸರು ಗೊತ್ತೈತಿ. ಅವಾಗ ಹೆಂಗಿದ್ದ ಅಂತನೂ ಗೊತ್ತೈತಿ. ಹೋಗಿ ಅಂತ ಮಾವನಿಗೆ ಇಂಥ ಹೆಂಡತಿ ಇಂಥ ಅತ್ತೆ ಇಂಥವಳು ಕೇಳು ಮುತ್ಕಿ. ಅವಾಗ ಜನವಾದಂಗೆ ಒಂದೀಟಿ ಕೇಳಿಸವು. ಈಗ ಅಪ್ಪುಟ ಕೇಳಿಸೋದೇ ಇಲ್ಲ. ಹತ್ರಕ್ಕೆ ಹೋಗಿವೆ ಕೂದಬೇಕು ಜೋರಾಗಿ. ಏ ಕಾಳಿ ಇಲ್ಲಿ ಕೇಳಿಲ್ಲಿ. ಇವನಿಗೆ ಸಾವುಕಾರ ರಾಮೇಗೌಡ ಅಂತಾನೆ ಹೆಸರಿಕ್ಕದು. ಗೊತ್ತಾಯ್ತಾ. ಅದೇ ಹೆಸರಿಕ್ಬೇಕು. ನನ್ನ ಗಂಡನ ಹೆಸರು ಉಳಿಬೇಕು. ನಿನ್ನ ಗಂಡನ ಹೆಸರು ಉಳಿಬೇಕಂತೆ. ಉಳಿಬೇಕು.
ನಮ್ಮ ಅಪ್ಪನ ಹೆಸರು ಇಕ್ಕನಂತಾನ ಇದ್ರೆ ಈ ಕಿವಳು ಮುತ್ಕಿ ಒಬ್ಳು ಬಂದ್ಲು ನನ್ನ ಗಂಡನ ಹೆಸರು ಇಕ್ಕಿರಿ ಅಂತಾನ. ಹೌದಾ ಚೆನ್ನಾಗೈತಾ ಹೆಸ್ರೇನೆ. ಮಾವನ ಬಗ್ಗೆ ಇಷ್ಟ ಆದ್ರೂ ಗೌರವ ಇಟ್ಕೊಂಡಿದ್ಯಲ್ಲ ಅಷ್ಟೇ ಸಾಕು ಬಿಡು. ಯಾವಾಗಾದ್ರೂ ಹೆಸರು ಇಕ್ಲೇಳು. ಏ ಮಲ್ಲಿ ನನ್ನ ಗಂಡನ ಹೆಸರು ಇಕ್ಕಬೇಕು. ಏನು ಗೊತ್ತಾಯ್ತೇನು? ಸರಿ ಅಜ್ಜಿ ಆಯ್ತು ಹೇಳ್ರಿ ಇಡೋಣ. ಇನ್ನ ಈಗಲೇ ಯಾಕೆ ಇನ್ನು 9 ತಿಂಗಳಕ್ಕೆ ಬೀಳಿ ಅವಾಗ ಹೆಸರು ಇಕ್ಕಣ. ಈಗ ಹೆಸರ ಬಗ್ಗೆ ತಲೆ ಕೆಡ್ಸ್ಕೊಂಡು ಯಾಕೆ ಸುಮ್ಮನೆ ಇದು ಮಾಡ್ತೀರಾ? ಏ ಮಲ್ಲಿ ಸುಮ್ಮನಿರು. ನಮ್ಮ ಮಾವನ ಹೆಸರು ಏನು ಬೇಡ, ಅದೇನು ಚೆನ್ನಾಗಿಲ್ಲ. ಹುಲಿಯ ಅಂತ ಇಕ್ಕನ. ನಮ್ಮ ಅಪ್ಪನ ಹೆಸರು ಚೆನ್ನಾಗೈತಿ. ಹಂಗ ನೀನು ಆ ಕಿವುಡ್ ಮುದ್ಕಿ ಹತ್ರ ಹೇಳಕ್ ಹೋಗ್ಬೇಡ. ನಮ್ಮ ಅತ್ತಿಂಗ್ ಹೇಳವಳೆ ಅಂತಾನ, ಅದಕ್ಕೆ ಇವಾಗ ಕೆಲಸ ಏನೂ ಇಲ್ಲ. ಅದೇ ಹೆಸರು ಇಕ್ಕಿದೀವಿ ಅಂತಾನ ಸುಳ್ಳು ಹೇಳಿರಾತ ಅದಕ್ಕೆ. ಮತ್ತೆ ಅಯ್ಯೋ ಇದೇನಿದು ಹುಲಿಯ ಅಂತಾನ? ಅವಜ್ಜಿ ನೋಡಿದ್ರೆ ರಾಮೇಗೌಡ ಅಂತ ಇಕ್ಕನ ಅಂತೈತೆ, ನೀವು ನೋಡಿದ್ರೆ ಹುಲಿಯ ಅಂತ ಇಕ್ಕನ ಅಂತಿದ್ದೀರಾ. ಅಯ್ಯೋ ಇದೇನಿದು? ಹೋಗ್ಲಿ ಬಿಡತ್ತೆ. ಈಗ ಯಾಕೆ ಅದಕ್ಕೆ ಹೆಸರಿಕ್ಕದಕ್ಕೆ ಈಗ ಯಾಕೆ ಜಗಳ? ಅವಾಗ ಇಕ್ಕಬೇಕಾದ್ರೆ ನೋಡೋಣ ಈ ಹಾವ ಹೆಸರು ಬಲ ಆಗಿ ಬರುತ್ತೋ ಹಾವ ಹೆಸರು ಇಕ್ಕನ. ಏನೇ ಮಲ್ಲಿ ಏನಂತ ನಿಮ್ಮ ಅತ್ತೆದು? ಯಾಕೆ ಅವ ಹೆಸರು ಚೆನ್ನಾಗಿಲ್ವಂತ? ಏನೇ ಕಾಳಿ? ಅಯ್ಯೋ ಅಜ್ಜಿ ಏನೂ ಇಲ್ಲ ಬಿಡಿ ಅತ್ತೆ, ಹೋಗ್ಲಿ ಬಿಡಿ ಅತ್ತೆ. ಈಗ ಯಾಕೆ ಸುಮ್ಮನೆ? ಆಮೇಲೆ ಆ ಅಜ್ಜಿಗೆ ಗೊತ್ತಾದ್ರೆ ನಿಮ್ಮನ್ನೇ ಬಾಯಿಗೆ ಬಂದಂಗೆ ಬೈದು ಬಿಡ್ತಾರೆ. ಬಿಡಿ ಹೋಗ್ಲಿ. ಅವಾಗ ಹೆಸರು ಇಕ್ಬೇಕಾದ್ರೆ ಯಾವುದೋ ಒಂದು ಹೆಸರು ಇಟ್ರಾಯ್ತು. ಇನ್ನು ಯಾವ ಹೆಸರು ಬರುತ್ತೋ ಯಾವ ಅಕ್ಷರ ಬರುತ್ತೋ ಯಾರಿಗೆ ಗೊತ್ತು? ಹೋಗ್ಲಿ ಬಿಡಿ ನೋಡೋಣ ಗಿಡನ ಇಲ್ಲ. ನಮ್ಮಪ್ಪನ ಹೆಸರೇ ಇಕ್ಕದು. ನಮ್ಮ ಅಪ್ಪಯ್ಯ ಇದ್ದಂಗೆ ಇದ್ದಾನೆ. ಗೊತ್ತು ಅದೆಲ್ಲ ನಮ್ಮ ಅಪ್ಪಯ್ಯನಂಗೇನೆ. ನಮ್ಮ ಮಾವನಂಗೇನು ಇಲ್ಲ. ನಿನ್ನ ಮಗ ಗೊತ್ತಾಯ್ತಾ? ಹುಲಿಯ ಅಂತಾನೆ ಇಕ್ಕದು. ಸರಿ ಅತ್ತೆ ಆಯ್ತು, ಹಂಗೆ ಇಡೋಣ ಹೇಳ್ರಿ. ತತ್ತರೇ ತತ್ತ ಏನೇ ಏನ್ ತತ್ತಾಗಿತ್ತ ಅಂತ ಇದೆಯಲ್ಲ? ಅತ್ತೆಗೆ ಹಿಂಗೇನೆ ಗೌರವ ಕೊಡೋದು? ನೆಟ್ಟಿಗೆ ಗೌರವ ಕೊಟ್ಟು ಮಾತಾಡ್ಸೋದ್ ಕಲ್ತ್ಕ. ಅತ್ತೆ ಕೊಡಮ್ಮ, ನನ್ನ ಮೊಮ್ಮಗನ ಹಾಕೊಡು ನನಗೆ. ಒಂದ್ ಸ್ವಲ್ಪ ಹೊತ್ತು ಬಿಸ್ಲಾಕ್ ಕುಂಡಿಸ್ಕೊಂತೀನಿ. ಬಿಸಿಲು ಮಕ ನೋಡ್ಲಿ. ನೆಳಗೆ ಇದ್ರೆ ಹುಡುಗರಿಗೆ ಅವು ಇವು ಜಾಂಡಿಸ್ ಪಾಂಡಿಸು ಬತ್ತಾವೆ. ಬಿಸ್ಲಾಗೆ ಕುಂಡಿಸ್ಕೊಂಡಿರ್ಬೇಕಂತೆ. ತತ್ತ ಇಲ್ಲಿ ತಗ ಮರಿ ರಾಮೇಗೌಡನ್ನ ತಗ. ಹುಷಾರು, ಎಲ್ಗೂ ಕರ್ಕೊಂಡು ಹೋಗ್ಬೇಡ. ಇಲ್ಲೇ ಹೊರಗೆ ಚೆನ್ನಾವತ್ ಕುಂಡಿಸ್ಕೊಂಡು ಕರ್ಕೊಂಬಂದ್ಬಿಡು ಜಲ್ದು. ಆಮೇಲೆ ದೊಡ್ಡ ಬಿಸ್ಲ ಕುಂಡಿಸ್ಕೋಬೇಡ. ಮೊದ್ಲೇ ಎಳೆ ನೆತ್ತಿ ಎಳೆ ಚರ್ಮ. ಆಮೇಲೆ ಏನಾನ ಆದ್ಗಿದಾತು ನಿನ್ಗೆ ಗೊತ್ತಾಗಲ್ಲ ಮಾಡಲ್ಲ ಕಳಿ. ಹೋಗು ಜಲ್ದು ಸ್ವಲ್ಪ ಹೊತ್ತು ಕುಂಡಿಸ್ಕೊಂಡು ಕರ್ಕೊಂಬ. ಗೊತ್ತಾಗಲ್ವಂತೆ. ನಾನು ಮೊಮ್ಮಕ್ಕಳನ್ನ ಕಂಡಿದ್ದೀನಿ ಕಣೆ ಮುತ್ಕಿ. ನನಗೂ ಎಲ್ಲ ಗೊತ್ತಾಗುತ್ತೆ. ಇನ್ನ ಹೇಳ್ತಲೇ ಇರು, ಸಾಯ ವಯಸ್ಸಾದ್ರೂ ಗೊತ್ತಾಗಲ್ಲ ಅಂತಾನೆ. ಹುಲಿಯ ಕಣಪ್ಪ ನೀನು, ಮರಿ ಹುಲಿಯ. ನಡಿ ನಮ್ಮಪ್ಪಯ್ಯ ಎಷ್ಟೋ ದಿನ ಆತು ಬಂದು. ನಮ್ಮಪ್ಪಯ್ಯನ ಹೇಳ್ ಕಳಿಸ್ಬೇಕು, ಬಾರಪ್ಪ ನೋಡಂಗಾಗೈತೆ ಅಂತಾನ. ಏ ಮಲ್ಲಿ, ಆ ಹುಡುಗನ ಜಾಸ್ತಿ ನಿಮ್ಮ ಅತ್ತೆ ಕೈಗೆ ಕೊಡಬೇಡ. ಅವಳು ಬುದ್ಧಿನೇ ಕಲಿತಾನೆ. ಅವಳು ಮುಂದೆ ಹೇಳಿರೆ ಸಿಟ್ ಮಾಡ್ಕೊಂತಾಳೆ ಅಂತಾನ ಹೇಳಲಿಲ್ಲ ನಿನಗೆ. ಗೊತ್ತಾತಾ? ಸರಿ ಅಜ್ಜಿ ಆಯ್ತು, ಗೊತ್ತಾಯ್ತು ಬಿಡಿ. ನಾನೇ ಬೆಳೆಸ್ತೀನಿ. ಒಳ್ಳೆ ಬುದ್ಧಿನೇ ಕಲಿಸ್ತೀನಿ ಬಿಡಿ. ಯಾಕೆಂದ್ರೆ ನಿಮ್ಮ ಅತ್ತೆ ಬುದ್ಧಿ ಗೊತ್ತಲ್ಲ. ಆಮೇಲೆ ನಿನ್ನ ಮಗನು ಹಂಗೆ ಆಗ್ಬಿಟ್ಟನು. ಏನೋ ನೀನ್ ಬಂದ್ಮೇಲೆ ನಿನ್ ಗಂಡ ಬದಲಾಗ್ಯವನಿ. ಅವಾಗೆಲ್ಲ ನಾ ಈ ಕಾಳಿನಿ ನನ್ನ ಕೈಗೆ ಕೊಡ್ತಾನೆ ಇರ್ಲಿಲ್ಲ. ನಿನ್ ಗಂಡನ್ನ ಸಣ್ಣ ಹುಡುಗ ಇದ್ದಾಗ ನನ್ನ ಕೈಗಿದ್ದಿದ್ರೆ ನಿನ್ ಗಂಡ ಮದುವೆಗೂ ಮುಂಚೆಲೆ ಹಂಗೆಲ್ಲ ನಪ್ಪು ಅಲ್ಲಿ ತಿರುಗ್ತಾನೆ ಇರ್ಲಿಲ್ಲ. ನಾನ್ ಬೆಳೆಸಿದ್ರೆ ಹೆಂಗ್ ಬೆಳೆಸ್ತಿದ್ದೆ. ಆದ್ರೆ ಏನ್ ಮಾಡ್ತೀಯ? ನಿಮ್ಮ ಮಾವನು ಅಷ್ಟೇನೆ, ನಾನೇ ಬೆಳೆಸಿದ್ದು. ಆದ್ರೂ ಹಿಂಗೆ ಒಂದಿಟ್ಟು ಬುದ್ಧಿ ಅಂತದ್ದು. ಅವರಪ್ಪ ನಂಗೆ ಒಂದಿಟ್ಟದು ಯೋಟೇ ಬೈದ್ ಬುದ್ಧಿ ಹೇಳಿದ್ರು ಬುದ್ಧಿ ಕಲಿಯಲ್ಲ ನಿಮ್ಮ ಮಾವ. ಹೋಗ್ಲಿ ಬಿಡಜ್ಜಿ, ಬೆಳೀತಾ ಅವರು ಬದಲಾಗ್ತಾರೆ. ಒಬ್ರು ಕೆಟ್ಟರಾಗ್ಬೋದು, ಒಬ್ರು ಒಳ್ಳೇದಾಗ್ಬೋದು. ನಾವು ಅಂದ್ಕೊಂಡಂಗೆ ಆಗ್ಬೇಕು ಅಂದ್ರೆ ಆಗಲ್ಲ. ಅದು ದೈವ ಇಚ್ಛೆ. ಅವರು ಏನಾಗ್ತಾರೆ ಅಂತಾನ. ಆದ್ರೂ ನಾವು ಒಳ್ಳೆ ಬುದ್ಧಿ ಕೊಟ್ಟು ಹೇಳ್ಕೊಟ್ಟು ಬೆಳೆಸೋದು ನಮ್ಮ ಕರ್ತವ್ಯ. ಅದನ್ನ ಮಾಡ್ತೀನಿ ಬಿಡಿ. ನೀವೇನ್ ಚಿಂತೆ ಮಾಡಬೇಡಿ. ಆಮೇಲೆ ನೀನ್ ಬೈಕೆ ಬೇಡ. ನೋಡಿ ಅಜ್ಜಿ, ನಾನ್ ಬೆಳೆಸಿದ್ರೆ ಹೆಂಗ್ ಬೆಳಿತಿರ್ಲಿಲ್ಲ ಅಂತ ಹೇಳ್ತೈತಿ. ಮಗನು ಮಗಳೂನು ಅಂತ ಬುದ್ಧಿ ಕಲ್ತೇವ್ರೆ ಅಂತಾನ ನನ್ನ ಬೈಕೆ ಬೇಡ. ಯಾಕೆಂದ್ರೆ ಎರಡೂನು ಅವ್ರ ಅಪ್ಪಯ್ಯನಂತವೇನಿ. ಅವ್ರ ಅಪ್ಪಯ್ಯನಿ ತಲೆ ಮೇಲೆ ಕೂತ್ಕೊಂಡು ಮೆರ್ಸಾನು. ಅದಕ್ಕೇನೆ ಅವೆರಡು ಅಂತ ಬುದ್ಧಿ ಕಲ್ತೇವ್ರಿ. ನಿಮ್ಮ ಮಾವನು ನಿಮ್ಮ ಯಾರವಳು ಜಯ್ಯಿನೂ ಇಬ್ರು ಅಷ್ಟೇನಿ. ನಾನು ಬುದ್ಧಿ ಕಲೀಲಿಲ್ಲ. ಅವ್ರ ಅಪ್ಪ ನಂಗೆ ಒಂದಿಟ್ಟು ನಾನೇ ನಂದು ನಾವು ಸಾಹುಕಾರರು ಅಂತ ಒಂದಿಟ್ಟು ತಲೆಯಾಗ ಅಹಂಕಾರ ತುಂಬ್ಕೊಂಡಿದ್ದೇವೆ. ನಿಮ್ಮ ತಾತನು ಹಂಗೇನಿ. ಏನ್ ಮಾಡ್ತೀಯ? ಅವಾಗ ನನಗೆ ಮಾತಾಡಕ್ ಆಗ್ತಿರ್ಲಿಲ್ಲ. ಬಾಯಿ ಮುಚ್ಚಿಸ್ಬಿಡಾನು ನಾನೇನ ಹೇಳಿರಿ.
ಏನೋ ಬಿಡಜ್ಜಿ ಹಿಂದಿಂದೆಲ್ಲ ಯಾಕೆ ಇವಾಗ ಅಡ್ಗೆ ಮಾಡಿದೀನಿ ಊಟ ಮಾಡಿವ್ರಂತೆ ಕುತ್ಕೊಳ್ರಿ ಪದ್ದು ಕುತ್ಕ ಪದ್ದು ಹ್ಞೂ ಸರಿ ಆತು ಅಜ್ಜಿ ಕುಕ್ಕಳಜ್ಜಿ ಉಂಬನ ನನಗೆ ಹೊಟ್ಟೆ ಹಸ್ತಿದೆ ನಿನಗೆ ಹೊಟ್ಟೆ ಹಸ್ತಿಲ್ಲ ನಮ್ಮ ಪದ್ದು ನೋಡಪ್ಪ ಇದು ನನ್ನಂಗೇನಿ ಆದ್ರೆ ಒಂದೀಟು ಪೆದ್ ಮುಂಡೆ ಅದು ಏನ್ ಮಾಡಕ್ಕಾಗಲ್ಲ ಕುಕ್ಕ ಉಂಬನ ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.